ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿಯವರ ಶನಿ ಫಲ ಇಂಥ ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನಾವು ನೋಡ್ತೀವಿ ಯಾವ ರೀತಿಯಲ್ಲಿ ಶನಿ ನಿಮಗೆ ಒಳ್ಳೆಯದನ್ನು ಅಥವಾ ಕೆಟ್ಟದ್ದನ್ನು ಮಾಡ್ಬೋದು, ಯಾವ ಅಂಶಗಳು ನಿಮಗೆ ನಿರ್ಣಾಯಕ ಆಗ್ತವೆ, ಹಾಗೆ ಕೊನೆಯಲ್ಲಿ ಸಜೆಷನ್ ಕೂಡ ಇರುತ್ತೆ. ಈ ಪೀರಿಯಡಲ್ಲಿ ನೀವು ಏನು ಮಾಡೋದು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇಲ್ಲಿ ಬಹಳಷ್ಟು ಮಜವಾದ ವಿಚಾರಗಳಿದ್ದಾವೆ. ನಿಮ್ಮ ಮಟ್ಟಿಗೆ ಇದೊಂಥರ ನ್ಯೂಟ್ರಲ್ ಫೇಸ್ ಅಂತ ಹೇಳ್ಬೋದು. ಮುಂದಿನ 2.5 ವರ್ಷಗಳು ಶನಿಯಿಂದ ನಿಮಗೆ ಬರೋ ಅಂಶಗಳಲ್ಲಿ 50-50 ಆಗಿರ್ತವೆ. ಒಂದಷ್ಟು ವಿಚಾರಗಳು ಖುಷಿಯನ್ನು ಶುಭವನ್ನು ತಂದೆ ತರ್ತವೆ. ಒಂದಷ್ಟು ವಿಚಾರಗಳು ಅಂದರೆ ತೀವ್ರವಾಗಿ ಇರಬೇಕಾದಂಥ ವಿಚಾರಗಳು ಸ್ಲೋ ಆಗ್ತವೆ. ಆದರೆ ಒಂದು ಸಮಾಧಾನ ಇರುತ್ತೆ, ನಾನು ಅಟ್ಲೀಸ್ಟ್ ರೆಸ್ಟ್ ಮಾಡ್ತಿದ್ದೀನಿ ಚೆನ್ನಾಗಿ ಅಂತ, ನಿದ್ದೆ ಚೆನ್ನಾಗಿ ಬರ್ತಿದೆ ಅಂತ. ಹೀಗೆ ಒಂದಷ್ಟು ನೆಗೆಟಿವ್ ಅಂತ ಅನಿಸಿದರೆ ಒಂದಷ್ಟು ಪಾಸಿಟಿವ್. ಸರಿ, ಕೆಲಸ ಇಲ್ವಪ್ಪ ಅಂದರೆ ಅಷ್ಟೊಂದು ಕೆಲಸದ ಒತ್ತಡ ಏನೂ ಇಲ್ವಪ್ಪ, ಸರಿ ಚೆನ್ನಾಗಿ ನಿದ್ದೆ ಮಾಡಿ ರೆಸ್ಟ್ ತೊಗೊಳ್ಳಿ, ಯೋಗನ ವ್ಯಾಯಾಮನ ಏನು ಅಂತ ಮಾಡ್ಕೊಳ್ಳಿ, ಸ್ವಿಮ್ಮಿಂಗ್ ಮಾಡಿ, ಜಾಗಿಂಗ್ ಮಾಡಿ, ವಾಕಿಂಗ್ ಮಾಡಿ, ದೈಹಿಕ ಚಟುವಟಿಕೆಗಳಿಗೆ ಇಂಪಾರ್ಟೆನ್ಸ್ ಕೊಡಿ. ಸರಿ ಚೆನ್ನಾಗಿ ಕೆಲಸ ಬಂತು, ಮಾನಸಿಕ ಒತ್ತಡ ಜಾಸ್ತಿ ಆಯಿತು ಅಂತಾದರೆ ಸರಿ ಖುಷಿ ಪಡಿ, ಕೆಲಸ ಜಾಸ್ತಿ ಆಯ್ತಲ್ಲ, ಅಟ್ಲೀಸ್ಟು ಭಾಳ ದಿನದಿಂದ ಕಾಯ್ತಾ ಇದ್ದೆ, ಬೆಂಚ್ ಮೇಲೆ ಕೂತು ಸಾಕಾಗಿತ್ತು ಅಂತ. ಹೇಗಿದ್ದರೂ ಸಮಾಧಾನದಲ್ಲಿರೋಕ್ಕೆ, ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಈ ಪೀರಿಯಡಲ್ಲಿ ನೀವು ಟ್ರೈ ಮಾಡಬೇಕು. ಸರಿ, ವಿಷಯಕ್ಕೆ ಬರೋಣ. ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಏನಾದರೂ ಸಮಸ್ಯೆಗಳು ಪ್ರಶ್ನೆಗಳು ಇದ್ದರೆ. ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿ, ಯಾರಿಗಾದರೂ ಇದು ಯೂಸ್ಫುಲ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದರೆ, ಕನ್ಯಾ ರಾಶಿಯವರು ಯಾರಾದರೂ ಫ್ರೆಂಡ್ಸ್ ಆಫ್ ಫ್ಯಾಮಿಲಿನ ಯಾರಾದರೂ ಇದ್ದರೆ. ಯಾವ ವಿಚಾರಗಳು ನಿಮಗೆ ಒಳ್ಳೆಯದನ್ನು ಉಂಟು ಮಾಡ್ತವೆ ಅದನ್ನು ಫಸ್ಟ್ ನೋಡೋಣ ಬನ್ನಿ. ವಿದೇಶ ಪ್ರಯಾಣ, ವ್ಯಾಪಾರ ವ್ಯವಹಾರಗಳು ಅಂದರೆ ಪ್ರಯಾಣಗಳನ್ನು ಮಾಡಬೇಕಂತ ಸಂದರ್ಭಗಳು. ಪ್ರಯಾಣದಲ್ಲಿ ಖುಷಿಯನ್ನು ಪಡ್ಕೋತೀರಾ, ಭಾಳಷ್ಟು ತಿರುಗಾಡಬೇಕಾಗತ್ತೆ, ಓಡಾಡಬೇಕಾಗತ್ತೆ, ದೂರದ ಊರುಗಳಿಗೆ ಹೋಗಬೇಕಂತ ಸಂದರ್ಭಗಳು ಎದುರಾಗಬಹುದು. ಈ ಥರದ ವಿಚಾರಗಳು ನಿಮಗೆ ಖುಷಿಯನ್ನು ತಂದುಕೊಡ್ತವೆ. ಚಾಲೆಂಜಿಂಗ್ ಆಗಿರುತ್ತೆ ಲೈಫು. ಬಹಳಷ್ಟು ರೀತಿಯಲ್ಲಿ ಹೊಸ ವ್ಯಕ್ತಿಗಳನ್ನ ನೋಡೋದು, ಹೊಸ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದು, ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋದು, ಈ ಥರದ ವಿಚಾರದಲ್ಲಿ ಬಹಳಷ್ಟು ಪ್ರಗತಿ ಉಂಟಾಗುತ್ತೆ. ಪ್ರಯಾಣ ಖುಷಿಯನ್ನು ಕೊಡುತ್ತೆ, ಮನಃಶಾಂತಿಯನ್ನು ಕೊಡುತ್ತೆ. ಮನಃಶಾಂತಿಯನ್ನು ಕೂಡ ಕೊಡುತ್ತೆ. ಒಂದೇ ರೀತಿಯಲ್ಲಿ ಕೂತ್ಕೊಂಡಿಲ್ವಲ್ಲ ನಾನು, ಅಟ್ಲೀಸ್ಟು ಏನೋ ಒಂದು ಮಾಡ್ತಿದ್ದೀನಿ, ಸರಿಯಾದ ರೀತಿಯಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತಿದೆ ಅನ್ನೋ ಭಾವನೆ ನಿಮಗೆ ಬರುತ್ತೆ. ಬಟ್ ಈ ಥರ ಪ್ರಯಾಣ ಮಾಡ್ತಾ ಒಂದು ಮಿಸ್ ಆಗೋದಿದೆ. ಮನೆ, ಮಕ್ಕಳು, ನೆಂಟರಿಷ್ಟರು, ಏನೋ ಒಂದು ಫಂಕ್ಷನ್ಗಳು, ಅಲ್ಲಿ ಸಿಗುವಂಥ ಖುಷಿ ಇರುತ್ತೆ. ಬಹಳ ಸಲ ಅಂದರೆ ನೀವು ಅದನ್ನು ಮಿಸ್ ಮಾಡ್ಕೋತೀರ. ಬೇರೆಯವರು ಕೂಡ ಹೇಳ್ತಾರೆ ನಿಮಗೆ, ನಿನ್ನನ್ನು ಭಾಳ ಮಿಸ್ ಮಾಡಿಕೊಂಡೆ, ಫಂಕ್ಷನ್ ಎಲ್ಲ ಭಾಳ ಚೆನ್ನಾಗಾಯಿತು ಅಂತ, ಊಟ ಎಲ್ಲ ಚೆನ್ನಾಗಿತ್ತು, ಬಟ್ ನೀನಿಲ್ಲದೆ ಇದ್ದರೆ ಹೇಗಪ್ಪ ಮಾರೇನ ಅಂತ. ಸೊ ಈ ಥರದ ಸಂದರ್ಭಗಳನ್ನ ಜೀವನದಲ್ಲಿ ಎದುರಿಸ್ಬೇಕಾಗ್ಬೋದು. ಇದು ಮೊದಲನೇ ಸಂಗತಿ. ಇದರಲ್ಲಿ 50-50 ಅಂದರೆ ಖುಷಿ ಕೂಡ ಇದೆ, ದುಃಖ ಕೂಡ ಇದೆ. ಹೊರಗಡೆ ಇದ್ದೀರಾ, ಕೆಲಸ ಕಾರ್ಯಗಳನ್ನ ನಿಭಾಯಿಸ್ತಿದ್ದೀರಾ, ಎಲ್ಲ ಚೆನ್ನಾಗಿ ಹೋಗ್ತಿದೆ, ಸ್ವಲ್ಪ ಮಟ್ಟಿಗೆ ದುಡ್ಡು ಬರ್ತಿದೆ, ಖುಷಿ ಅದರಲ್ಲಿ ಪಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಮನೆಯನ್ನು ಮತ್ತು ಆ ವಾತಾವರಣವನ್ನು ಮಿಸ್ ಮಾಡ್ಕೋತಿದ್ದೀರಲ್ಲ ಅಂತ ಬೇಜಾರಿರುತ್ತೆ ನಿಮಗೆ. ಇಲ್ಲಿ ಮತ್ತೊಂದು ಅಂಶ, ಬಹಳ ಕಾಲ ದೂರ ಇರೋ ಸಂದರ್ಭ ಬಂದಾಗ ರಿಲೇಷನ್ಶಿಪ್ಗಳಲ್ಲಿ ಜಟಿಲತೆಗಳು ಏರ್ಪಡೋದಕ್ಕೆ ಶುರು ಆಗ್ತವೆ. ಅಂದರೆ ವಿಶೇಷವಾಗಿ ಮನೆಯವರು, ಮಕ್ಕಳು, ಅವರ ವಿಷಯದಲ್ಲಿ ನೀವು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಕೇರ್ಫುಲ್ ಇನ್ ದ ಸೆನ್ಸ್, ನಿಮ್ಮ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದು, ಭಾಳ ಮಿಸ್ ಮಾಡ್ಕೊಂಡು ಏನೋ ಒಂದು ವಿಷಯದಲ್ಲಿ ಮನಸ್ತಾಪ ಉಂಟಾಗೋದು, ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಂತ ವಿಚಾರ ಆಗಿರುತ್ತೆ. ಸಂಬಂಧಗಳ ಜಟಿಲತೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೂ ಕೂಡ ಟೈಮ್ ಕೊಡೋದಕ್ಕೆ ಟ್ರೈ ಮಾಡಬೇಕು. ಅಟ್ಲೀಸ್ಟ್ 1 hour 2 hour ಫೋನ್ ಮಾಡ್ತಾ ಇರೋದು, ಪ್ರತಿದಿನ ಆರೋಗ್ಯ ಯೋಗಕ್ಷೇಮ ವಿಚಾರಿಸ್ತಾ ಇರೋದು, ಅವರಿಗಾಗಿ ಏನಾದರೂ ಆನ್ಲೈನಲ್ಲಿ ಏನಾದರೂ ನೀವು ಹೆಲ್ಪ್ ಮಾಡ್ಬೋದು ಅಂತ ನೋಡ್ಬೋದು. ಈ ಥರದಲ್ಲಿ ನೀವು ಕೋಆಪ್ರೇಟಿವ್ ಆಗಿರೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ವಿಶೇಷವಾಗಿ ನೀವು ಕೇರ್ಫುಲ್ ಆಗಿರಬೇಕು. ಈ ಜುಲೈನಿಂದ ನವಂಬರ್ ಪೀರಿಯಡ್ ಇದೆ ನೋಡಿ, ತುಂಬ ಕ್ರಿಟಿಕಲ್ ಆಗುತ್ತೆ. ಅದೇ ಟೈಮ್ಗೆ ನಿಮ್ಮ ಮಾನಸಿಕ ಒತ್ತಡ ಕೂಡ ಜಾಸ್ತಿ ಆಗ್ಬೋದು. ಕೆಲಸದ ಟೆನ್ಷನ್ನು ನಿಮ್ಮನ್ನು ತಲೆ ಎತ್ತೋದಕ್ಕೆ ಆಗದೇ ಇರೋ ಥರ ಮಾಡೋ ಚಾನ್ಸಸ್ ಇರುತ್ತೆ. ಅಂದರೆ ಅವ್ರಿಗೆ ಟೈಮ್ ಕೊಡಬೇಕು ಅಂತ ನೀವೇನೋ ಅಂದ್ಕೋತೀರಾ, ಬಟ್ ದೂರ ಹೋಗೋ ಹಾಗೆ ಪರಿಸ್ಥಿತಿ ನಿಮ್ಮ ಲೈಫಲ್ಲಿ ಬರ್ತಾ ಹೋಗ್ಬೋದು. ಅಂದರೆ ನಿಮ್ಮವರಿಂದ ನೀವು ದೂರ ಆಗಬೇಕಾದ ಪರಿಸ್ಥಿತಿಯಲ್ಲಿ ಸಮಯವನ್ನು ಕಳಿಬೇಕಾಗಿ ಬರ್ಬೋದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ನೋಡಬೇಕಾಗಿರೋದು. ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆಗಳು ಬರ್ತವೆ ಅಂತಂದರೆ, ಬಟ್ ಮತ್ತೊಂದು ರಿಲೇಷನ್ಶಿಪ್ ಇರುತ್ತೆ, ಬಿಸ್ನೆಸ್ ರಿಲೇಷನ್ಶಿಪ್ಪು. ಅಲ್ಲಿ ಹೊಸ ಅಪಾರ್ಚುನಿಟಿಗಳಿಗೆ ನೀವು ಹೊಂಚು ಹಾಕ್ಬೋದು.
ಯಾರೋ ಒಬ್ಬರು ನಿಮ್ಮ ಏನೋ ಒಂದು ನೀವು ಕೆಲಸ ಮಾಡ್ತಾಯಿದ್ರೆ ಪಾರ್ಟ್ನರ್ಶಿಪ್ಗೆ ಮುಂದಾಗೋದು, ನಾನೊಂದು ಸ್ವಲ್ಪ ಹಣ ತೊಡಗಿಸ್ತೀನಿ ಅಂತ ಹೇಳೋದು, ಅಥವಾ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳೋದು, ಈ ಪಾರ್ಟಿನ ಕೆಲಸವನ್ನು ನಾನು ಮಾಡ್ತೀನಿ, ನನಗೆ ಈ ಪ್ರಾಫಿಟನ್ನು ನೀನು ಕೊಡು ಅಂತ ಕೇಳ್ಕೊಳ್ಳೋದು, ಈ ಥರದ ಅಪಾರ್ಚುನಿಟಿಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ಬೇರೆ ಏನನ್ನ ಮಾಡಬೇಕು ಅಂತಿದ್ರೆ ಇದು ಸಕಾಲ ಅಂತ ಒಂದು ಅಭಿಪ್ರಾಯ ಇದೆ. ಹಾಗೆಯೇ ಎಕ್ಸ್ಪ್ಯಾಂಡ್ ಮಾಡೋ ವ್ಯಕ್ತಿಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ ಕ್ರೆಡಿಟ್ ಅನ್ನೋದು. ಲೋನ್ ಮಾಡೋದು ಅಂದರೆ ಅಲ್ಲಿಂದ ಸಹಾಯಧನ, ದುಡ್ಡು ಏನೋ ಅಂತ ತೊಗೊಳ್ಳೋದು. ಈ ಥರದ ವಿಚಾರದಲ್ಲೂ ಕೂಡ ವ್ಯಾಪಾರ ವ್ಯವಹಾರಗಳಲ್ಲಿ ಶಾಪು ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿನೋ ಬಿಸ್ನೆಸ್ಸೋ ಆ ಥರದ್ದು ಮಾಡೋರಿಗೆ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ. ಕೇರ್ಫುಲ್ಲಾಗಿ ಕೂಲಂಕುಷವಾಗಿ ನೋಡಿಕೊಂಡು ಒಡಂಬಡಿಕೆಯನ್ನು ಮಾಡಿಕೊಂಡು ಬಿಸ್ನೆಸ್ಸನ್ನು ಮುಂದುವರ್ಸೋದಕ್ಕೆ ಟ್ರೈ ಮಾಡ್ಬೋದು. ಎಲ್ರಿಗೂ ಆ ಒಂದು ಆಸೆ ಇರುತ್ತೆ, ದಿನ ಬೆಳಗಾಗೋದ್ರೊಳಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಬಿಡಬೇಕು, ಚೇಂಜಸನ್ನು ಕಂಡುಬಿಡಬೇಕು, ಭಾಳಷ್ಟು ಬದಲಾವಣೆಗಳನ್ನ ತಂದ್ಕೊಂಡ್ಬಿಡಬೇಕು, ಹಣನೋ ಇನ್ನೊಂದೇನೋ ಬಂದುಬಿಡಬೇಕು ಅಂತ. ಬಟ್ ಹಾಗಾಗೋದಿಲ್ಲ. ಈ ಸಂದರ್ಭದಲ್ಲಿ ನೀವು ಶನಿಯ ದೃಷ್ಟಿ ಇರುವಾಗ ಕಾನ್ಫಿಡೆನ್ಸ್ ಬರುತ್ತೆ, ಒಳ್ಳೆಯ ವಿಚಾರಗಳು ನಡೀತಾವೆ, ಒಳ್ಳೆಯ ಸುದ್ದಿಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾವೆ, ಬಹಳಷ್ಟು ಪರಿವರ್ತನೆಗಳು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಮೊದಲೇ ಹೇಳಿದೆ ನಾನು, ವಿದೇಶ ಪ್ರಯಾಣ, ದೂರದೇಶದ ಪ್ರಯಾಣದಿಂದ ಪ್ರಗತಿ ಆಗುತ್ತೆ ಅಂತ. ಇದೇ ರೀತಿ ಎಷ್ಟೋ ರೀತಿಯ ಪ್ರೋಗ್ರೆಸ್ ಅನ್ನೋದು ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ. ಹಾಗಂತ ಒಂದು ವಿಷಯದಲ್ಲಿ ಕೇರ್ಫುಲ್ ಆಗಿರಬೇಕಾಗುತ್ತೆ. ಇಮಿಡಿಯೇಟ್ ಡೆವಲಪ್ಮೆಂಟನ್ನು, ಗ್ರೋತನ್ನು ನೀವು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಒಂದು ಸ್ವಲ್ಪ ದುಡಿಯೋದಕ್ಕೆ ತಾಳ್ಮೆ ವಹಿಸಿ ಕೆಲಸ ಮಾಡೋದಕ್ಕೆ ರೆಡಿ ಇರಬೇಕು. ಈ ಕೆಲಸ ನಿಮಗೆ ಅಂದರೆ ಈಗ ಮಾಡೋ ಸಣ್ಣ ಪುಟ್ಟ ಕೆಲಸ ಕೂಡ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು, ಯಶಸ್ಸನ್ನು ತಂದುಕೊಡುತ್ತೆ. ದೀರ್ಘಾವಧಿಯ ಹೂಡಿಕೆಗಳಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಬೇಕು. ಒಂದು 5 ವರ್ಷ 10 ವರ್ಷ ಈ ಪೀರಿಯಡಲ್ಲಿ ನಾನು ಏನು ಪ್ರಗತಿ ಆಗುತ್ತೋ ನೋಡ್ತೀನಿ. ಇವಾಗಲೇ ಅದನ್ನು ಮಾರಿ ದುಡ್ಡು ಮಾಡ್ಕೊಳ್ಳೋದಕ್ಕೋ ಇನ್ನೊಂದೇನಕ್ಕೋ ಯೋಚನೆ ಮಾಡೋದಿಲ್ಲ. ಬಂಡವಾಳ ಹೂಡ್ತೀನಿ, ಸಂದರ್ಭ ಬಂದಾಗ ದುಡ್ಡು ಬರುತ್ತೆ, ಏನೂ ಪರವಾಗಿಲ್ಲ ನನಗೆ ಅನ್ನೋ ಭಾವನೆಯನ್ನು ತಂದುಕೊಂಡ್ರೆ ಸಕ್ಸಸ್ಸನ್ನು ಪಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಮುಂಬರುವ ದಿನಗಳಲ್ಲಿ. ಇವಿಷ್ಟು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ. ಜುಲೈ ನವಂಬರ್ ಪೀರಿಯಡ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಶಾಂತವಾಗಿ ಇಟ್ಕೊಳ್ಳಿ. ನಿಮ್ಮ ಪ್ರಗತಿಗೆ ಈ ಟೈಮು ಅಂದರೆ ಈ ಒಂದು ಪೀರಿಯಡ್ ಇದೆ ನೋಡಿ, ಬಹಳಷ್ಟು ಉತ್ತಮ ದಾರಿಗಳನ್ನು ಹಾಕ್ಕೊಡೋದ್ರಲ್ಲಿ ಯಾವುದೇ ಸಂದೇಹವೂ ಇಲ್ಲ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.